12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು, ಬಸವಾದಿ ಶರಣರು ಇವತ್ತು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನ್ನ ಅನುಭವ ಮಂಟಪದ ಮೂಲಕ ಎಲ್ಲರನ್ನ ಒಗ್ಗೂಡಿಸಿ ಇವತ್ತು ಸಹ ಕಾಯಕ ಸಮುದಾಯಗಳು, ಸಣ್ಣ ಸಣ್ಣ ಸಮುದಾಯಗಳನ್ನ ಸೂಳೆ ಸಂಕವನ್ನು ಹಿಡ್ಕೊಂಡು ಇವತ್ತು ಸಹ ಸಣ್ಣ ಸಣ್ಣ ಕುಂಬಾರ, ಇವತ್ತು ಉಪ್ಪಾರ, ಇವತ್ತು ಅಂಬಿಗರು ಎಲ್ಲವನ್ನ ಮಾದಾರ ಚೆನ್ನೈಯವ್ರನ್ನ ಹೀಗೆ ಇದು ಮಾಡಿಕೊಂಡು ಒಂದು ಶ್ರೇಷ್ಠವಾದಂತಹ ಪಾರ್ಲಿಮೆಂಟ್ ಅನುಭವ ಮಂಟಪ, ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅಂತ ಅದರ ಮೂಲಕ ಇವತ್ತು ಸಮಾಜದಲ್ಲಿ ಸಾಮರಸ್ಯ ಇರಬೇಕು, ಸಮಾನತೆ ಇರಬೇಕು ಅಂತ ಕನಸನ್ನು ಕಂಡಂತವ್ರು ಅಂತ ಒಂದು ಶ್ರೇಷ್ಠ ಸಿದ್ಧಾಂತವನ್ನ ಕೊಟ್ಟು ಚಿಂತನೆ ಕೊಟ್ಟು ಇವತ್ತು ವಚನಗಳ ಮೂಲಕ ಆಡು ಭಾಷೆಯಲ್ಲಿ ಕನ್ನಡದಲ್ಲಿ ಜನರಿಗೆ ತಲುಪಿಸುವ ಮೂಲಕ ಯಾವ ಸಮಾಜ ಇವತ್ತು ಸಹ ನಾವು ಇವತ್ತು 21ನೇ ಶತಮಾನದಲ್ಲಿದ್ದೀವಿ. 12ನೇ ಶತಮಾನದಲ್ಲಿ ಎಷ್ಟು ಕ್ಲಿಷ್ಟಕರವಾದ ಸಮಯ ಇತ್ತು. ಸಮಾನತೆ ಬಗ್ಗೆ, ಅನಿಷ್ಟ ಪದ್ಧತಿಗಳ ಬಗ್ಗೆ, ಮೂಢನಂಬಿಕೆಗಳ ಬಗ್ಗೆ, ಅಂತರ್ಜಾತೀಯ ವಿವಾಹಗಳ ಬಗ್ಗೆ ಮಾತನಾಡೋದೇ ಅಂದ್ರೆ ಇವತ್ತು ಸಹ ಒಂದು ನಾನೇನು ಅದು ಕನಸಿನಲ್ಲಿ ಕೂಡ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ಇವತ್ತು 12ನೇ ಶತಮಾನದಲ್ಲಿ ಚಿಂತನೆ ಮಾಡಿದಂಥವ್ರು